ನಮಸ್ಕಾರ. ಜಿ ಅಕಾಡೆಮಿಯ ಆ್ಯಕ್ಟಿಂಗ್ ಮತ್ತು ಡೈರೆಕ್ಷನ್ ಸ್ಟೂಡೆಂಟ್ಸ್ ನಡೆಸ್ಕೊಡ್ತಾ ಇರೋ ಸಿನಿಮಾ ರಿವ್ಯೂ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ನಮ್ಮ 8 ಜನ ಸ್ಟೂಡೆಂಟ್ಸು ನೋಡ್ಕೊಂಡು ಬಂದಿರೋವಂಥ ಸಿನಿಮಾ ಲಾಫಿಂಗ್ ಬುದ್ಧ. ನಗಾಡ್ತಾ ಇದ್ದಾರೆ. ಪ್ರಮೋದ್ ಶೆಟ್ಟಿ ಅವರು ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ರಿಷಬ್ ಅವರು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ರಿಷಬ್ ಅವ್ರದ್ದೇ ಹೀರೋ ಅನ್ನೋ ಸಿನಿಮಾನ ನಿರ್ದೇಶನ ಮಾಡಿದಂಥ ನಿರ್ದೇಶಕರೇ ಈ ಸಿನಿಮಾದು ನಿರ್ದೇಶಕರು. ಸೊ ನಮ್ಮ ಶೆಟ್ರು ಟೀಮು ಮತ್ತೊಂದು ಸಿನಿಮಾನ ಮಾಡಿ ಕನ್ನಡ ಜನತೆಯನ್ನು ನಗಿಸ್ತಾ ಇದೆ. ನಂದೊಂದು ಪ್ರಾಬ್ಲಮ್ ಆಗೋಯ್ತು. ನೆನ್ನೆ ಪ್ರೀಮಿಯರ್ ಶೋ ಇತ್ತು, ಹೋಗೋಕ್ಕಾಗಲಿಲ್ಲ. ಸೊ ಇವ್ರ ಹತ್ರ ಅಭಿಪ್ರಾಯ ತಗೊಂಡು ನಾನು ಸಿನಿಮಾ ನೋಡೋದ ಬೇಡವಾ ಅಂತ ಡಿಸೈಡ್ ಮಾಡ್ತೀನಿ. ಇನ್ಮೇಲೆ ನಾನು ಊಟ ಮಾಡಲ್ಲ. ಆಗಲ್ಲ ಬಾ, ನನ್ನ ಕೈಲಿ ಆಗಲ್ಲ. ಮೊದಲನೇದಾಗಿ ನಿಮಗೆ ಒಂದು ಮೊಟ್ಟೆಯ ಕತೆ ನೋಡಿದ್ವಿ. ಇದು ಒಂದು ಹೊಟ್ಟೆಯ ಕತೆ ಅಂತೆ. ಹೌದು, ಹೇಗಿತ್ತು? ಹಾಗಿನ ಗೌತಮ್ ಬುದ್ಧ ಹಿಂದಿನ ಲಾಫಿಂಗ್ ಬುದ್ಧ ಅಂತ ಹೇಳ್ಬೋದು. ಕಾಮಿಡಿ ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರೆಗೂ ನಗ್ತಾನೆ ಇದ್ವಿ. ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರೆಗೂ ಬೋರ್ ಆಗಲ್ಲ. ಕಾಮಿಡಿ ಇದೆ, ತುಂಬಾ ಚೆನ್ನಾಗಿದೆ ಸಿನಿಮಾ ಸರ್. ಎಷ್ಟು ಸೆಟಲ್ಡ್ ಆಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಅಮೇಜಿಂಗ್ ಸರ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ದಿಗಂತ್ ಅವರು ಸರ್, ದಿಗಂತ್ ಅವರು ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರು ತುಂಬಾ ಕಾಮಿಡಿಯಾಗಿ ಮಾಡಿದ್ದಾರೆ. ಪೊಲೀಸರ ಲೈಫ್ ಅಲ್ಲಿ ಏನ್ ನಡೀತದೆ ಅಂತ ತೋರಿಸಿದ್ದಾರೆ. ಅದ್ರಲ್ಲಿ ಒಳ್ಳೆ ಮೆಸೇಜೇ ಇದೆ. ಟೋಟಲ್ ಆಗಿ ನೀವು ಓವರ್ ಆಲ್ ಮೂವಿ ನೋಡ್ತು ಅಂತ ಹೋದಾಗ ಒಂದೊಳ್ಳೆ ಮೆಸೇಜ್ ಇದೆ. ಪೊಲೀಸವ್ರ ಕಷ್ಟಗಳೇನು ಅದನ್ನು ತೋರಿಸಿದ್ದಾರೆ. ಅಟ್ ಲಾಸ್ಟ್ ಏನೇನ್ ಮಾಡ್ಬೋದು, ಒಂದೆರಡು ಒಳ್ಳೆ ಮೆಸೇಜ್ಗಳನ್ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಏನೇನ್ ಅಪ್ಗ್ರೇಡ್ ಆಗ್ಬೇಕು ಅಥವಾ ಒಂದು ಪೊಲೀಸ್ ಸ್ಟೇಷನ್ ಅಂದ್ರೆ ಈ ತರನು ಇರ್ಬೋದಾ ಅನ್ನೋ ತರನು ಯೋಚನೆ ಮಾಡಕ್ಕೆ ಸಾಧ್ಯವಾಗಲ್ಲ. ಆ ತರ ಒಂದು ಮೆಸೇಜ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಹೀರೋಗೆ ಹೇಳಿ ಮಾಡಿಸ್ದಂಗೆ ಕ್ಯಾರೆಕ್ಟರ್ ಸರ್. ಚೇಜಿಂಗ್ ಸಖತ್ತಾಗಿದೆ ಸರ್. ಕ್ಲೈಮ್ಯಾಕ್ಸ್ ಅಲ್ಲಿ ಪೊಲೀಸ್ ಅಧಿಕಾರಿ ಹೇಗಿರಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸರ್. ಎರಡನೇದು ಅನ್ವಾಂಟೆಡ್ ಕ್ಯಾರೆಕ್ಟರ್ಸ್ ಆಡ್ ಮಾಡಿದ್ದಾರೆ. ಫ್ಯಾಮಿಲಿ ಎಲ್ಲ ಕೂತ್ ನೋಡಿ ಎಲ್ಲರೂ ಎಂಟರ್ಟೈನ್ಮೆಂಟ್ ತಗೋಬಹುದು ಅಂತ ನನ್ಗೆ. ನಮ್ಮ ಜಿ ಅಕಾಡೆಮಿಯ ಸ್ಟೂಡೆಂಟ್ಸ್ 8 ಜನ ಲಾಫಿಂಗ್ ಬುದ್ಧ ನೋಡ್ಕೊಂಡು ಬಂದ್ರು. ಅದರಲ್ಲಿ 6 ಜನ ಪಾಸಿಟಿವ್ ಆಗಿ ಹೇಳಿದ್ದಾರೆ, ಸಿನಿಮಾ ಚೆನ್ನಾಗಿದೆ, ನೋಡ್ಬೇಕು, ಫ್ಯಾಮಿಲಿಯಿಂದ ಕರ್ಕೊಂಡು ಇನ್ನೊಂದ್ಸತಿ ಹೋಗ್ಬೋದು, ಇಲ್ಲ ನಾನೇ ಮತ್ತೊಂದ್ಸತಿ ಹೋಗಿ ಸಿನಿಮಾ ನೋಡ್ತೀನಿ ಅಂತ 6 ಜನ ಕಡಾಖಂಡಿತವಾಗಿ ಹೇಳಿದ್ದಾರೆ. ಒಬ್ಬರಿಗೆ ಸಿನಿಮಾ ಇಷ್ಟ ಆಗಿಲ್ಲ, ಜೋಕ್ಸ್ ಎಲ್ಲೋ ಒಂದೊಂದಿತ್ತು, ನನಗೆ ನಗುನೇ ಬರಲಿಲ್ಲ ಅಂತ ಒಬ್ರು ಹೇಳಿದ್ರು. ಇನ್ನ ಒಬ್ರು ಕೊನೆಯವರು 8ನೇವರು ಸ್ವಲ್ಪ ಅವ್ರಿಗೆ 50-50 ಮಿಕ್ಸ್ಡ್ ಒಪಿನಿಯನ್ ಕೊಟ್ಟರು. ಓಕೆ, ನೋಡ್ಬೋದು, ಕನ್ನಡ ಸಿನಿಮಾ ಅಲ್ವಾ, ಏನೋ ಮಾಡಿದ್ದಾರೆ, ಅದಕ್ಕೋಸ್ಕರ ನೋಡ್ತೀನಿ ನಾನು, ಆದರೆ ನೋಡಲೇಬೇಕು ಅಂತೇನು ಇಲ್ಲ ಅಂತ. ಬಟ್ ಓವರ್ ಆಲ್ ತಗೊಳ್ಳೋದಾದರೆ 8 ಜನದಲ್ಲಿ 6 ಜನಕ್ಕೆ ಸಿನಿಮಾ ಇಷ್ಟ ಆಗಿದೆ. ಸೊ ಮ್ಯಾಕ್ಸಿಮಮ್ ಕಾಮನ್ ಡಿನಾಮಿನೇಟರ್ ತುಂಬ ಹೈ ಲೆವೆಲಲ್ಲಿದೆ. ಸೊ ಹೈಲಿ ರೆಕಮೆಂಡೆಡ್ ಸಿನಿಮಾ ಇದಾಗ್ಬೋದು ಈ ವಾರದ್ದು ಅನ್ನೋದು ನಮ್ಮ ಜಿ ಅಕಾಡೆಮಿಯ ಡೈರೆಕ್ಷನ್ ಮತ್ತು ಆ್ಯಕ್ಟಿಂಗ್ ಸ್ಟೂಡೆಂಟ್ಸಿನ ಅಭಿಪ್ರಾಯ. ನಾನು ಶ್ಯಾಮ್ ಪ್ರಸಾದ್, ನಾನು ಇವಾಗ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟೆ. ಇನ್ಮೇಲೆ ಸತತವಾಗಿ ಪ್ರತಿ ವಾರ ರಿಲೀಸ್ ಆಗೋ ಕನ್ನಡ ಸಿನಿಮಾಗಳನ್ನು ನಮ್ಮ ಅಕಾಡೆಮಿಯ ಸ್ಟೂಡೆಂಟ್ಸ್ ಈ ರೀತಿಯಲ್ಲಿ ಅವರ ಅನಿಸಿಕೆಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇರ್ತಾರೆ. ನೀವು ಈ ಚಾನಲ್ನ ನೋಡಿ, ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಸ್ಟೂಡೆಂಟ್ಸ್ಗೆ ಮುಂದೆ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡೋದಕ್ಕೆ ಇಲ್ಲಿ ಟ್ರೈನಿಂಗ್ ತಗೊಳ್ತಾ ಇರೋ ಸ್ಟೂಡೆಂಟ್ಸ್ಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಜಿ ಅಕಾಡೆಮಿಯ 11ನೇ ಬ್ಯಾಚ್ನ 3 ತಿಂಗಳ ಫುಲ್ ಟೈಮ್ ಆಕ್ಟಿಂಗ್ ಕೋರ್ಸ್, 3 ತಿಂಗಳ ಡೈರೆಕ್ಷನ್ ಕೋರ್ಸ್ ಮತ್ತು 45 ದಿನಗಳ ಎಡಿಟಿಂಗ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭವಾಗಿದ್ದು, ಇದರ ಜೊತೆ 6 ತಿಂಗಳ ನಾಯಕ ಮತ್ತು ನಾಯಕಿಯ ಟ್ರೈನಿಂಗ್ ಕೋರ್ಸ್ನ ಅವಕಾಶವಿದ್ದು, ಆಸಕ್ತರು ಕೊಟ್ಟಿರುವ ಮೊಬೈಲ್ ಸಂಖ್ಯೆಯನ್ನ ಈ ಕೂಡಲೇ ಸಂಪರ್ಕಿಸಿ.